ಸೈರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತ ಮಹಾಪುರಾಣ ತೃತೀಯ ಸ್ಕಂದ 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ವಿದುರರು ಮೈತ್ರೇಯ ಮಹರ್ಷಿಗಳನ್ನ ಭೇಟಿ ಮಾಡಲಿಕ್ಕೆ ಅಂತ ಗಂಗಾ ನದಿ ತೀರಕ್ಕೆ ತಲುಪಿದ್ದು ತಿಳ್ಕೊಂಡ್ವಿ. ಈಗ ವಿದುರನ ಪ್ರಶ್ನೆ, ಮೈತ್ರೇಯರಿಂದ ಸೃಷ್ಟಿ ಕರ್ಮದ ವರ್ಣನೆ. ಶುಕ ಮಹಾಮುನಿಗಳು ಹೇಳ್ತಾರೆ, ಮಹಾರಾಜನೇ, ಶ್ರೀಕೃಷ್ಣನ ಧ್ಯಾನದಿಂದ ನಿರ್ಮಲ ಚಿತ್ತನಾದ ಕುರುಶ್ರೇಷ್ಠ ವಿದುರನು ಶ್ರೀ ಹರಿದ್ವಾರ ಕ್ಷೇತ್ರದಲ್ಲಿ ಇರುವ ಅಗಾಧ ಜ್ಞಾನಿಗಳಾದ ಮೈತ್ರೇಯ ಮಹರ್ಷಿಗಳ ಬಳಿಗೆ ಹೋಗ್ತಾನೆ. ಆ ಮಹಾತ್ಮರ ಸೌಶೀಲ್ಯಾದಿ ಗುಣಗಳಿಂದ ಸಂತೃಪ್ತನಾಗಿ ಅವರಲ್ಲಿ ಹೀಗೆ ಅರಿಕೆ ಮಾಡ್ಕೊಳ್ತಾನೆ. ಅಂತೂ ಮೈತ್ರೇಯ ಮಹರ್ಷಿಗಳನ್ನ ಭೇಟಿ ಮಾಡ್ತಾನೆ ವಿದುರ, ಮತ್ತೆ ಅವರಲ್ಲಿ ಅರಿಕೆ ಮಾಡ್ಕೊಳ್ತಾನೆ. ವಿದುರ ಹೇಳ್ತಾನೆ, ಓ ಮಹಾತ್ಮರೇ, ಪ್ರಪಂಚದಲ್ಲಿ ಎಲ್ಲ ಜನರು ಸುಖವನ್ನು ಪಡೆಯಬೇಕೆಂಬ ಆಸೆಯಿಂದ ಕರ್ಮ ಮಾಡ್ತಾರೆ. ಉದ್ದೇಶ ಸುಖವನ್ನು ಪಡಿಬೇಕು ಅಂತ. ಆದರೆ ಅದರಿಂದ ಅವರಿಗೆ ಸುಖ ಸಿಗೋದಿಲ್ಲ, ದುಃಖ ದೂರ ಆಗೋದಿಲ್ಲ. ಎಲ್ಲ ಮಾಡ್ತಾ ಹೋಗ್ತೀವಲ್ಲ, ಸುಖ ಬೇಕು ಸುಖ ಬೇಕು ಅಂತ, ಸುಖ ಸಿಗೋದಿಲ್ಲ ಮತ್ತೆ ದುಃಖ ದೂರ ಆಗಲ್ಲ. ಅಷ್ಟೇ ಅಲ್ಲ, ಅದರಿಂದ ಅವರಿಗೆ ದುಃಖನೇ ಹೆಚ್ಚಾಗತ್ತೆ. ಆದ್ದರಿಂದ ಇದರ ಬಗೆಗೆ ಜನರು ಏನು ಮಾಡಬೇಕು? ಸುಖನೇ ಪಡಿಬೇಕು ಅಂತ ಹೇಳಿದ್ರೆ ಸುಖ ಪಡೆಯೋ ದಾರಿ ಯಾವುದು? ದಯವಿಟ್ಟು ತಿಳಿಸ್ಕೊಡಿ ಮಹರ್ಷಿಗಳೇ ಅಂತ ವಿದುರ ಕೇಳ್ತಾನೆ. ದುರದೃಷ್ಟವಶದಿಂದ ಭಗವಾನ್ ಶ್ರೀಕೃಷ್ಣನಿಂದ ವಿಮುಖರಾಗಿ ಅಧರ್ಮದಲ್ಲಿ ಆಸಕ್ತರಾಗಿ ಅತಿ ದುಃಖ ಪಡುತ್ತಿರುವವರ ಮೇಲೆ ಕೃಪೆಯನ್ನು ತೋರಲೆಂದೇ ನಿಮ್ಮಂತಹ ಭಾಗ್ಯಶಾಲಿ ಭಗವದ್ಭಕ್ತರು ಪ್ರಪಂಚದಲ್ಲಿ ಸಂಚಾರ ಮಾಡ್ತಾ ಇರೋದು. ಸಾಧುಶ್ರೇಷ್ಠರೇ, ಭಗವಂತನನ್ನು ಹೇಗೆ ಆರಾಧಿಸಿದರೆ ಅವನು ಭಕ್ತರ ಭಕ್ತಿ ಶುದ್ಧವಾದ ಹೃದಯದಲ್ಲಿ ಬಂದು ನೆಲೆಸಿ ತನ್ನ ಸ್ವರೂಪದ ಅಪರೋಕ್ಷಾನುಭವವನ್ನು ಮಾಡುವ ಸನಾತನ ಜ್ಞಾನವನ್ನು ಅನುಗ್ರಹಿಸುತ್ತಾನೋ ಅಂತಹ ಶಾಂತಿಪ್ರದವಾದ ಸನಾತನವಾದ ಜ್ಞಾನವನ್ನು ತಾವು ನನಗೆ ಉಪದೇಶಿಸಿರಿ. ತ್ರಿಲೋಕಗಳಿಗೆ ಒಡೆಯನಾಗಿ ಪರಮ ಸ್ವತಂತ್ರನಾಗಿರುವ ಶ್ರೀಹರಿಯು ಅವತಾರ ಮಾಡಿ ಯಾವ ಯಾವ ಲೀಲೆಗಳನ್ನು ಮಾಡ್ತಾನೆ, ಭಗವಂತನ ಲೀಲೆಗಳನ್ನು ಹೇಳ್ರಿ ನನಗೆ. ಪೂರ್ಣ ಕಾಮನಾಗಿ ಕರ್ತೃತ್ವ ಲೇಪವಿಲ್ಲದ ಆ ಸ್ವಾಮಿಯು ಕಲ್ಪದ ಪ್ರಾರಂಭದಲ್ಲಿ ಈ ಜಗತ್ತನ್ನು ಹೇಗೆ ನಿರ್ಮಿಸಿದನು? ತಾನು ಸೃಷ್ಟಿಸಿದ ಜೀವಿಗಳನ್ನು ನೆಲೆಗೊಳಿಸಿ ಅವುಗಳಿಗೆ ಜೀವನೋಪಾಯವನ್ನು ಹೇಗೆ ಕಲ್ಪಿಸಿದನು? ಮತ್ತೆ ಅವನು ತನ್ನ ಈ ಕಾರ್ಯವನ್ನು ತೊರೆದು ಜಗತ್ತೆಲ್ಲವನ್ನು ತನ್ನ ಹೃದಯಾಕಾಶದಲ್ಲಿ ವಿಲೀನಗೊಳಿಸಿಕೊಂಡು ಯೋಗ ಮಾಯೆಯನ್ನು ಆಶ್ರಯಿಸಿ ಹೇಗೆ ಶಯನಿಸುತ್ತಾನೆ? ಆ ಯೋಗೇಶ್ವರ ಪ್ರಭು ಒಬ್ಬನೇ ಆಗಿದ್ರೂ ಈ ಬ್ರಹ್ಮಾಂಡದಲ್ಲಿ ಅಂತರ್ಯಾಮಿಯಾಗಿ ಒಳಹೊಕ್ಕು ಅನೇಕ ರೂಪಗಳಲ್ಲಿ ಹೇಗೆ ಪ್ರಕಟಗೊಳ್ತಾನೆ? ಈ ಎಲ್ಲ ರಹಸ್ಯವನ್ನು ನನಗೆ ತಿಳಿಸ್ಕೊಡಿ ಮಹಾತ್ಮರೇ. ಬ್ರಾಹ್ಮಣರು, ಗೋವುಗಳು, ದೇವತೆಗಳು ಇವರೆಲ್ಲರಿಗೆ ಕ್ಷೇಮವನ್ನುಂಟು ಮಾಡುವುದಕ್ಕಾಗಿ ಅನೇಕ ಅವತಾರಗಳನ್ನು ಧರಿಸಿಕೊಂಡು ಲೀಲೆಯಿಂದಲೇ ಮಾಡುವ ನಾನಾ ಪ್ರಕಾರದ ದಿವ್ಯ ಕರ್ಮಗಳನ್ನು ನಮಗೆ ತಿಳಿಸೋಣವಾಗಲಿ. ಪುಣ್ಯ ಕೀರ್ತಿಶಾಲಿಗಳ ಚೂಡಾಮಣಿಯಾಗಿರುವ ಶ್ರೀಹರಿಯ ಲೀಲಾ ಕಥಾಮೃತವನ್ನು ಎಷ್ಟು ಪಾನ ಮಾಡಿದರೂ ನಮ್ಮ ಮನಸ್ಸಿಗೆ ತೃಪ್ತಿಯಾಗೋದಿಲ್ಲ. ಪಾನ ಮಾಡಿದಷ್ಟು ಮತ್ತೆ ಮತ್ತೆ ಬೇಕು ಅಂತ. ಭಗವಂತನ ಲೀಲಾ ಕಥಾಮೃತ ಅಷ್ಟು ಅಮೃತ ಅಲ್ವಾ? ಸಮಸ್ತ ಲೋಕಾಧಿಪತಿಗಳ ಒಡೆಯನಾದ ಶ್ರೀಹರಿಯು ಈ ಲೋಕಗಳನ್ನು, ಲೋಕಪಾಲರನ್ನು ಮತ್ತು ಲೋಕಗಳ ಹೊರಗಿನ ಭಾಗಗಳನ್ನು, ಅದರಲ್ಲಿ ಈ ಎಲ್ಲ ರೀತಿಯ ಪ್ರಾಣಿಗಳ ಅಧಿಕಾರಾನುಸಾರ ಬೇರೆ ಬೇರೆಯಾಗಿ ಕಂಡುಬರುವ ಭೇದಗಳು ಯಾವ ತತ್ವದಿಂದ ರಚಿಸಿದನು? ಸೃಷ್ಟಿ ರಚನೆಯಿಂದ ಶುರು ಮಾಡಿದನೆಲ್ಲ ನಂಗೆ ಹೇಳ್ರಿ ಭಗವಂತ ಹೇಗೆ ಮಾಡ್ತಾ ಇದ್ದ ಅಂತ. ಇದನ್ನು ನನಗೆ ಹೇಳ್ರಿ ಮುನಿಶ್ರೇಷ್ಠರೇ. ಸ್ವಯಂಭುವು ಸರ್ವಕಾರಣನೂ ಆದ ಶ್ರೀಮನ್ನಾರಾಯಣನು ತನ್ನ ಪ್ರಜೆಗಳ ಸ್ವಭಾವ, ಕರ್ಮ, ರೂಪ ಮತ್ತು ನಾಮಭೇದಗಳನ್ನು ಹೇಗೆ ರಚನೆ ಮಾಡುವನು? ಪೂಜ್ಯರೇ, ವ್ಯಾಸ ಮಹರ್ಷಿಗಳಿಂದ ನಾನು ಎಲ್ಲ ವರ್ಣಾಶ್ರಮ ಧರ್ಮಗಳನ್ನು ಹಲವು ಬಾರಿ ಕೇಳಿದ್ದೀನಿ. ಆದರೆ ಈಗ ಶ್ರೀ ಕೃಷ್ಣ ಕಥಾಮೃತ ಪ್ರವಾಹವನ್ನು ಬಿಟ್ಟು ಕ್ಷಣಿಕ ಸುಖವನ್ನು ಉಂಟು ಮಾಡುವ ಬೇರಾವ ಧರ್ಮಗಳನ್ನು ಕೇಳಿದರೂ ಮನಸ್ಸಿಗೆ ತೃಪ್ತಿಯಾಗೋದಿಲ್ಲ. ಅದು ಭಗವಂತನ ಲೀಲಾ ಕಥಾಮೃತದ ಸ್ವಾದ. ಆದರೆ ಆ ಭಗವತ್ ಕಥಾಮೃತವು ಮನುಷ್ಯರ ಕಿವಿಗಳ ರಂಧ್ರಗಳ ಮೂಲಕ ಪ್ರವೇಶಿಸುತ್ತಲೇ ಸಂಸಾರದ ಬಂಧನಕ್ಕೆ ಕಾರಣವಾದ
ವಿಷಯಾಸಕ್ತಿಯನ್ನು ತೊಡೆದು ಹಾಕತ್ತೆ. ನಾರದಾದಿ ಮಹಾತ್ಮರು ಕೂಡ ನಿಮ್ಮಂತಹ ಸಾಧುಗಳ ಸಮಾಜದಲ್ಲಿ ಕೀರ್ತಿಸುತ್ತಿರುತ್ತಾರೆ. ತೀರ್ಥಪಾದನಾದ ಶ್ರೀಹರಿಯ ಅಂತಹ ಕಥಾಮೃತವನ್ನಾದರೂ ಎಷ್ಟು ಕೇಳಿದ್ರೂ ಸಾಕು ಅನ್ಸೋದಿಲ್ಲ, ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಪೂಜ್ಯರೇ, ನಿಮ್ಮ ಗೆಳೆಯರಾದ ಮುನಿಶ್ರೇಷ್ಠ ಕೃಷ್ಣ ದ್ವೈಪಾಯನರು ಶ್ರೀ ಭಗವಂತನ ಗುಣಗಳನ್ನು ವರ್ಣಿಸುವುದಕ್ಕಾಗಿಯೇ ಮಹಾಭಾರತವನ್ನ ರಚಿಸಿದ್ದಾರೆ. ಅದರಲ್ಲಿ ಅವರು ವಿಷಯ ಸುಖಗಳ ಉಲ್ಲೇಖ ಮಾಡುತ್ತಾ ಅವುಗಳ ಮೂಲಕ ಮನುಷ್ಯರ ಬುದ್ಧಿಯು ಶ್ರೀಕೃಷ್ಣನಲ್ಲಿ ತೊಡಗಿಸಲು ಪ್ರಯತ್ನಿಸಿರುವರು. ಈ ಭಗವತ್ಕಥೆಯ ರುಚಿಯು ಶ್ರದ್ಧೆಯುಳ್ಳ ಮನುಷ್ಯನ ಹೃದಯದಲ್ಲಿ ಬೆಳೆಯತೊಡಗಿದಾಗ ಬೇರೆ ವಿಷಯಗಳಿಂದ ಅವನನ್ನು ವಿರಕ್ತನನ್ನಾಗಿಸುತ್ತದೆ. ಬೇರೆ ವಿಷಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇದು ಹೊಕ್ಕೊಳ್ಳುತ್ತೆ ಮನುಷ್ಯನ ಹೃದಯದಲ್ಲಿ, ಮನಸ್ಸಿನಲ್ಲಿ ಅನ್ನೋ ಥರ. ಅವನು ಭಗವತ್ ಚರಣಗಳ ನಿರಂತರ ಚಿಂತನೆಯಿಂದ ಆನಂದಮಗ್ನನಾಗಿ ಅವನ ಎಲ್ಲ ದುಃಖಗಳು ಆಗಲೇ ಕೊನೆಗೊಳ್ಳುತ್ತವೆ. ಆದರೆ ಅಜ್ಞಾನಿಗಳು ತಮ್ಮ ಪೂರ್ವ ಪಾಪಗಳಿಂದ ಶ್ರೀಹರಿಯ ಕಥೆಗೆ ವಿಮುಖರಾದ ಆ ಬಡಪಾಯಿ ಜೀವಿಗಳ ಕುರಿತು ಕರುಣೆಯೇ ಉಂಟಾಗುತ್ತದೆ. ಅಯ್ಯೋ, ಭಗವತ್ ಸ್ವರೂಪಿ ಕಾಲಪುರುಷನು ಅವರ ಅಮೂಲ್ಯ ಜೀವನವನ್ನ ಕತ್ತರಿಸ್ತಾ ಇದ್ರು. ಅವರು ತಮ್ಮ ಮಾತು, ಮನಸ್ಸು, ದೇಹಗಳನ್ನು ವ್ಯರ್ಥವಾದ ವಾದ ವಿವಾದಗಳಲ್ಲಿ, ವ್ಯರ್ಥ ಚೇಷ್ಟೆಗಳಲ್ಲಿ, ವ್ಯರ್ಥ ಚಿಂತನೆಯಲ್ಲಿ ತೊಡಗಿಸಿರ್ತಾರೆ. ಮುನಿವರೇಣ್ಯರೇ, ತಾವು ದೀನಬಂಧುಗಳು, ದಯಾಳುಗಳೂ ಆಗಿದ್ದೀರಾ. ದುಂಬಿಯು ನಾನಾ ಪುಷ್ಪಗಳಿಂದ ರಸವನ್ನು ಶೋಧಿಸಿ ತೆಗೆಯುವಂತೆ ತಾವು ಈ ಲೌಕಿಕ ಕಥೆಗಳಿಂದ ಅವುಗಳ ಸಾರಭೂತವಾಗಿರುವ ಪರಮ ಪವಿತ್ರವೂ ಮಂಗಳಕರವೂ ಆದ ಕಥೆಗಳನ್ನು ನಮ್ಮ ಶ್ರೇಯಸ್ಸಿಗಾಗಿ ಸಂಗ್ರಹಿಸಿ ಹೇಳಿರಿ. ತುಂಬ ಹೇಳ್ತೀವಿ, ಯಾವ್ದ್ಯಾವ್ದು ಬಹಳ ಮುಖ್ಯವಾಗಿದೆ, ಬಹಳ ಪ್ರಾಮುಖ್ಯವಾಗಿದೆ, ತುಂಬ ಬೇಕಾದ್ದು ಅಂಥದ್ದನ್ನೆಲ್ಲ ಹೇಳ್ರಿ ಅಂತ. ಸರ್ವೇಶ್ವರನಾದ ಭಗವಂತನು ಅಮೃತಕ್ಕೆ ಸಮನಾಗಿರುವ ಕಥೆಗಳನ್ನು ಹೇಳ್ರಿ ಅಂತ. ಸರ್ವೇಶ್ವರನಾದ ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ತನ್ನ ಮಾಯಾಶಕ್ತಿಯನ್ನು ಸ್ವೀಕರಿಸಿ ರಾಮ, ಕೃಷ್ಣಾದಿ ಅನೇಕ ಅವತಾರಗಳ ಮೂಲಕ ಮಾಡಿದ ಅಲೌಕಿಕ ಲೀಲೆಗಳನ್ನೆಲ್ಲ ನನಗೆ ಹೇಳ್ರಿ. ಯಾರಲ್ಲಿ? ವಿದುರ ಮೈತ್ರೇಯ ಋಷಿಗಳನ್ನ ಹೇಳ್ತಾ ಇದ್ದಾನೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಮಹಾತ್ಮನಾದ ವಿದುರನು ಸಮಸ್ತ ಜೀವಿಗಳ ಶ್ರೇಯಸ್ಸಿಗಾಗಿ ಮೈತ್ರೇಯರಲ್ಲಿ ಹೀಗೆ ಪ್ರಶ್ನಿಸಿದಾಗ ಅವನ ಸದಾಶಯವನ್ನು, ಸೌಜನ್ಯವನ್ನು, ಭಕ್ತಿ, ಜ್ಞಾನ, ವೈರಾಗ್ಯ, ಮಹಿಮೆಯನ್ನೂ ಅಭಿನಂದಿಸುತ್ತಾ ಮಹರ್ಷಿ ಮೈತ್ರೇಯರು ಹೀಗೆ ಉತ್ತರಿಸಿದರು. ಮೈತ್ರೇಯರು ಹೇಳ್ತಾರೆ ವಿದುರನಿಗೆ, ಓ ಸಾಧುಶ್ರೇಷ್ಠನೇ, ಲೋಕಾನುಗ್ರಹಕ್ಕಾಗಿ ನೀನು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿರುವೆ. ನಿನ್ನ ಮನಸ್ಸು ಸದಾ ಭಗವಂತನಲ್ಲೇ ತೊಡಗಿದೆ. ಆದರೂ ನೀನು ಹೀಗೆ ಪ್ರಶ್ನಿಸಿದ್ದರಿಂದ ನಿನ್ನ ಕೀರ್ತಿಯು ಜಗತ್ತಿನಲ್ಲಿ ಹರಡುವುದು. ಅನನ್ಯ ಭಾವದಿಂದ ಸರ್ವೇಶ್ವರನಾದ ಶ್ರೀ ಹರಿಯನ್ನು ಹಿಡಿದಿಟ್ಟುಕೊಂಡಿರುವ ಭಕ್ತಶ್ರೇಷ್ಠನು ನೀನು. ಬಾದರಾಯಣ ಔರಸ ಪುತ್ರರಾಗಿರುವ ನಿನ್ನಲ್ಲಿ ಇಂತಹ ಮಹಿಮೆ ಇರೋದು ಆಶ್ಚರ್ಯವೇನೂ ಅಲ್ಲ. ನೀನು ದುಷ್ಟ ಜೀವಿಗಳಿಗೆ ದಂಡನೆಯನ್ನು ಕೊಡುವ ಪೂಜ್ಯನಾದ ಯಮಧರ್ಮನೇ ಆಗಿದೆ. ಗೊತ್ತಲ್ಲ ವಿದುರ, ಯಮಧರ್ಮ ಅಂತ. ಯಮಧರ್ಮನೇ ಆಗಿರುವೆ. ಮಾಂಡವ್ಯ ಋಷಿಗಳ ಶಾಪದಿಂದ ಶ್ರೀ ವೇದವ್ಯಾಸರಿಂದ ಅವರ ತಮ್ಮನಾದ ವಿಚಿತ್ರ ವೀರ್ಯನ ದಾಸಿಯ ಗರ್ಭದಲ್ಲಿ ಜನ್ಮ ತಳೆದಿರುವೆ. ನೀನು ಸದಾ ಭಗವಂತನಿಗೂ ಆತನ ಭಕ್ತರಿಗೂ ಅತ್ಯಂತ ಪ್ರಿಯನಾದವನು. ಅದಕ್ಕಾಗಿ ಭಗವಂತನು ಪರಂಧಾಮಕ್ಕೆ ತೆರಳುವಾಗ ನಿನಗೆ ಜ್ಞಾನೋಪದೇಶ ಮಾಡಬೇಕೆಂದು ನನಗೆ ಅಪ್ಪಣೆ ಮಾಡಿದನು. ಅದರಂತೆ ಈಗ ನಾನು ನಿನಗೆ ಭಗವಂತನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯಕ್ಕಾಗಿ ತನ್ನ ಯೋಗಮಾಯೆಯ ಮೂಲಕ ವಿಸ್ತಾರಗೊಂಡ ಅವನ ವಿವಿಧವಾದ ಲೀಲೆಗಳನ್ನು ಕ್ರಮವಾಗಿ ವರ್ಣಿಸುತ್ತೇನೆ. ಈ ಜಗತ್ತಿನ ಸೃಷ್ಟಿಗೆ ಮೊದಲು ಎಲ್ಲ ಆತ್ಮಗಳಿಗೂ ಆತ್ಮನಾಗಿರುವ ಪೂರ್ಣ ಪರಮಾತ್ಮನೊಬ್ಬನೇ ಇದ್ದನು. ಮುಂಚೆ ಬರೀ ಪರಮಾತ್ಮ ಒಬ್ಬನೇ ಇದ್ದ. ದೃಷ್ಟನೂ ಇರಲಿಲ್ಲ, ದೃಶ್ಯವೂ ಇರಲಿಲ್ಲ. ಸೃಷ್ಟಿಕಾಲದಲ್ಲಿ ಕಂಡುಬರುವ ವೃತ್ತಿಗಳ ಅನೇಕ ಭೇದಗಳು, ಅನೇಕತೆಗಳು ಅಲ್ಲಿರಲಿಲ್ಲ. ಆತನು ತನ್ನ ಇಚ್ಛೆಯಿಂದ ತಾನೊಬ್ಬನೇ ತಾನಾಗಿದ್ದ ಅಷ್ಟೇ. ಅವನೇ ದೃಷ್ಟ ಆಗಿ ನೋಡತೊಡಗಿದರೆ ಅವನಿಗೆ ದೃಶ್ಯವಾವುದು ಕಂಡು ಬರಲಿಲ್ಲ. ಏಕೆಂದರೆ ಆಗ ಅವನೇ ಅದ್ವಿತೀಯ ರೂಪದಲ್ಲಿದ್ದನು. ಇಂತಹ ಸ್ಥಿತಿಯಲ್ಲಿ ಅಪೂರ್ಣನಂತೆ ಎಂದು ಅವನಿಗೆ ಅನಿಸತೊಡಗಿತು. ಆದರೆ ವಾಸ್ತವವಾಗಿ ಅವನು ಅಸತ್ತಾಗಿರಲಿಲ್ಲ. ಏಕೆಂದರೆ
ಅವನ ಶಕ್ತಿಗಳು ಸುಪ್ತವಾಗಿದ್ವು, ಶಕ್ತಿ ಇದ್ದು ಸುಪ್ತವಾಗಿದ್ವು ಶಕ್ತಿಗಳೆಲ್ಲ. ಆತನ ಜ್ಞಾನವೇನೂ ಲುಪ್ತವಾಗಿರಲಿಲ್ಲ. ಈ ದೃಷ್ಟ ಮತ್ತು ದೃಶ್ಯದ ಅನುಸಂಧಾನ ಮಾಡುವಂತಹ ಶಕ್ತಿಯೇ ಕಾರ್ಯಕಾರಣಿ ರೂಪಿ ಮಾಯೆಯು. ಓ ಮಹಾತ್ಮ, ಈ ಭಾವಾಭಾವರೂಪಿ ಅನಿರ್ವಚನೀಯ ಮಾಯೆಯ ಮೂಲಕವೇ ಭಗವಂತನು ಈ ವಿಶ್ವವನ್ನ ಸೃಷ್ಟಿಸಿದ. ನಾವು ಹೇಳ್ತೀವಿ ಎಲ್ಲ ಭಗವಂತನ ಮಾಯೆ ಅಂತ ಹೇಳ್ತೀವಲ್ಲ, ಮಾಯೆಯಿಂದಲೇ ಭಗವಂತ ಈ ವಿಶ್ವವನ್ನು ಸೃಷ್ಟಿಸಿದನು ಅಂತ. ಕಾಲಶಕ್ತಿಯಿಂದ ಈ ತ್ರಿಗುಣಮಯ ಮಾಯೆಯಲ್ಲಿ ಕ್ಷೋಭೆಯುಂಟಾದಾಗ ಆ ಇಂದ್ರಿಯಾತೀತನಾದ ಚಿನ್ಮಯ ಪರಮಾತ್ಮನು ತನ್ನ ಅಂಶ ಪುರುಷ ರೂಪದಿಂದ ಅದರಲ್ಲಿ ಚಿದಾಭಾಸ ರೂಪಿ ಬೀಜವನ್ನು ಸ್ಥಾಪಿಸಿದನು. ಆಗ ಕಾಲದ ಪ್ರೇರಣೆಯಿಂದ ಆ ಅವ್ಯಕ್ತ ಮಾಯೆಯಿಂದ ಮಹತ್ತತ್ವ ಪ್ರಕಟವಾಯಿತು. ಅದು ತನ್ನಲ್ಲಿ ಸೂಕ್ಷ್ಮವಾಗಿ ಅಡಗಿದ್ದ ಪ್ರಪಂಚವನ್ನು ಪ್ರಕಾಶಗೊಳಿಸುವ ತತ್ವವು ಅಜ್ಞಾನವನ್ನು ನಾಶಪಡಿಸುವುದರಿಂದ ಅದು ವಿಜ್ಞಾನಾತ್ಮ ಎಂದು ಕರೆಯಲ್ಪಡುತ್ತದೆ. ಅನಂತರ ಭಗವಂತನ ಅಂಶ, ಗುಣ ಮತ್ತು ಕಾಲದ ಅಧೀನ ಆ ಮಹತ್ತತ್ವ ಭಗವಂತನ ದೃಷ್ಟಿಗೆ ಬಿದ್ದು ಈ ವಿಶ್ವವನ್ನು ರಚಿಸುವುದಕ್ಕಾಗಿ ರೂಪಾಂತರಗೊಳಿಸಿಕೊಂಡಿತು. ಮಹತ್ವವು ವಿಕಾರಗೊಂಡಾಗ ಅಹಂಕಾರ ತತ್ವ ಉತ್ಪನ್ನಗೊಂಡಿತು. ಅದು ಕಾರ್ಯ, ಅಧಿಭೂತ, ಕಾರಣ, ಅಧ್ಯಾತ್ಮ, ಕರ್ತೃ, ಅಧಿದೈವ ಎಂಬ 3 ರೂಪಗಳಿಂದ ಕ್ರಮವಾಗಿ ಭೂತ, ಇಂದ್ರಿಯ ಮತ್ತು ಮನಸ್ಸಿನ ಕಾರಣವಾಗಿದೆ. ಆ ಅಹಂಕಾರವು ವೈಕಾರಿಕ ಅಂದರೆ ಸಾತ್ವಿಕ, ತೈಜಸ, ರಾಜಸ ಮತ್ತು ತಾಮಸ ಎಂಬ ಭೇದದಿಂದ 3 ಪ್ರಕಾರದ್ದಾಗಿದೆ. ಮುಂಚೆ ಓದಿದ್ದೀವಿ ಇದರ ಬಗ್ಗೆ. ಅವುಗಳಲ್ಲಿ ಸಾತ್ವಿಕ ಅಹಂಕಾರದಿಂದ ಮನಸ್ಸು ಮತ್ತು ಯಾವುದರಿಂದ ವಿಷಯಗಳ ಜ್ಞಾನ ಉಂಟಾಗುತ್ತದೆಯೋ ಆ ಇಂದ್ರಿಯಗಳ ಅಧಿಷ್ಠಾನ ದೇವತೆಗಳು ಉಂಟಾದವು. ತೈಜಸ ಅಹಂಕಾರದಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಾದವು. ತಾಮಸ ಅಹಂಕಾರದಿಂದ ಸೂಕ್ಷ್ಮ ಭೂತಗಳ ಕಾರಣ ಶಬ್ದ ತನ್ಮಾತ್ರೆ ಉಂಟಾಯಿತು. ಅದರಿಂದ ಅಂದರೆ ಪರಮಾತ್ಮನಿಗೆ ದೃಷ್ಟಾಂತವಾಗಿ ಹೇಳಲ್ಪಟ್ಟಿರುವ ಆಕಾಶದ ತತ್ವ ಹುಟ್ಟಿತು. ಭಗವಂತನ ದೃಷ್ಟಿಯು ಆಕಾಶದ ಮೇಲೆ ಬೀಳಲು ಮತ್ತೆ ಕಾಲ, ಮಾಯೆ, ಚಿದಂಶಗಳ ಯೋಗದಿಂದ ಸ್ಪರ್ಶ ತನ್ಮಾತ್ರೆಯು ಉಂಟಾಯಿತು. ಅದು ವಿಕಾರಗೊಂಡಾಗ ವಾಯುವು ಉತ್ಪನ್ನವಾಯಿತು. ಮಹಾಬಲಶಾಲಿಯಾದ ವಾಯುವು ಆಕಾಶದೊಡನೆ ವಿಕಾರಗೊಂಡಾಗ ರೂಪ ತನ್ಮಾತ್ರೆಯು ಉಂಟಾಯಿತು. ಅದರಿಂದ ಜಗತ್ತಿಗೆ ಪ್ರಕಾಶವನ್ನು ನೀಡುವ ತೇಜಸ್ಸು ಉತ್ಪನ್ನವಾಯಿತು. ಮತ್ತೆ ಪರಮಾತ್ಮನ ದೃಷ್ಟಿಗೆ ಪಾತ್ರವಾಗಿ ವಾಯು ಸಹಿತ ತೇಜಸ್ಸು, ಕಾಲ, ಮಾಯೆ ಮತ್ತು ಚಿದಂಶಗಳ ಯೋಗದಿಂದ ವಿಕಾರಗೊಂಡು ರಸತನ್ಮಾತ್ರೆಯ ಕಾರ್ಯವಾದ ಜಲತತ್ವವನ್ನು ಮಾಡಿತು. ಅನಂತರ ಜಲವು ತೇಜಸ್ಸಿನೊಡನೆ ಸೇರಿ ಬ್ರಹ್ಮನ ದೃಷ್ಟಿಪಾತದಿಂದ ಕಾಲ, ಮಾಯೆ ಮತ್ತು ಚಿದಂಶಗಳ ಯೋಗದಿಂದ ಗಂಧಗುಣವುಳ್ಳ ಪೃಥ್ವಿಯನ್ನ ಉಂಟು ಮಾಡಿತು. ವಿದುರನೇ, ಆಕಾಶವೇ ಮುಂತಾದ ಪಂಚಭೂತಗಳಲ್ಲಿ ಉತ್ತರೋತ್ತರ ಭೂತಗಳಲ್ಲಿ ಕ್ರಮವಾಗಿ ಅವುಗಳ ಹಿಂದಿನ ಭೂತಗಳ ಗುಣಗಳು ಅನುವರ್ತಿಸುತ್ತವೆ ಎಂದು ತಿಳಿಯಬೇಕು. ಆ ಮಹತ್ತತ್ವಾದಿಗಳಿಗೆ ಅಭಿಮಾನಿಗಳಾಗಿ ವಿಕಾರ, ವಿಕ್ಷೇಪ ಮತ್ತು ಚೇತನಾಂಶ ವಿಶಿಷ್ಟರಾದ ದೇವಗಣಗಳೆಲ್ಲ ಶ್ರೀ ಭಗವಂತನ ಅಂಶಗಳೇ ಆಗಿದ್ದಾರೆ. ಆದರೆ ಬೇರೆ ಬೇರೆಯಾಗಿ ಇರುವ ಕಾರಣ ವಿಶ್ವರಚನೆ ಎಂಬ ತಮ್ಮ ಕಾರ್ಯಗಳನ್ನು ಮಾಡಲು ವಿಫಲರಾದಾಗ ಅವರು ಕೈ ಮುಗಿದು ಭಗವಂತನನ್ನ ಹೀಗೆ ಪ್ರಾರ್ಥಿಸ್ತಾರೆ. ದೇವತೆಗಳು ಹೇಳ್ತಾರೆ, ಓ ದೇವದೇವ, ನಿನ್ನ ಪಾದ ಅರವಿಂದಗಳಿಗೆ ವಂದಿಸ್ತಾ ಇದ್ದೀವಿ. ಅವು ಶರಣು ಬಂದ ಜೀವಿಗಳ ತಾಪವನ್ನು ಹೋಗಲಾಡಿಸುವುದಕ್ಕೆ ಕೊಡೆಗಳಂತಿವೆ. ಅವುಗಳ ಆಸರೆ ಪಡೆದರೆ ಯತಿಗಳು ಅನಂತ ಸಂಸಾರ ದುಃಖವನ್ನು ಸುಲಭವಾಗಿ ದೂರಕ್ಕೆ ಎಸ್ದು ಬಿಡ್ತಾರೆ. ಓ ಸೃಷ್ಟಿಕರ್ತ ಜಗದೀಶ್ವರನೇ, ಈ ಸಂಸಾರದಲ್ಲಿ ತಾಪತ್ರಯದಿಂದ ದುಃಖಿತರಾಗಿರುವ ಕಾರಣ ಜೀವಿಗಳಿಗೆ ಸ್ವಲ್ಪವೂ ಶಾಂತಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ನಿನ್ನ ಚರಣಗಳ ಜ್ಞಾನಮಯ ಛಾಯೆಯ ಆಶ್ರಯನ ಪಡ್ತೀವಿ, ನಿನ್ನ ಚರಣಗಳ ಆಶ್ರಯ ಪಡಿತೀವಿ. ಮುನಿಗಳು ಏಕಾಂತದಲ್ಲಿ ಕುಳಿತು ನಿನ್ನ ಮುಖ ಕಮಲದ ಆಶ್ರಯದಲ್ಲಿರುವ ವೇದ ಮಂತ್ರಗಳೆಂಬ ಪಕ್ಷಿಗಳ ಸಹಾಯದಿಂದ ಯಾವುದನ್ನು ಅರಸುತ್ತಿರುವರೋ ಮತ್ತು ಯಾವುದು ಸಮಸ್ತ ಪಾಪಗಳನ್ನು ನಾಶಗೊಳಿಸುವ ದೇವನದಿಯಾದ ಗಂಗೆಯ ಉತ್ಪತ್ತಿ ಸ್ಥಾನವಾಗಿದೆಯೋ ಅಂತಹ ನಿನ್ನ ಪರಮ ಪಾವನವಾದ ಪಾದ ಪದ್ಮಗಳನ್ನು ನಾವು ಆಶ್ರಯಿಸುತ್ತೇವೆ ಅಂತ ದೇವತೆಗಳು ಕೇಳ್ಕೋತಾರೆ. ಧೀರರಾದ ಯೋಗೀಶ್ವರರು ಯಾವುದನ್ನು ಶ್ರದ್ಧೆ ಮತ್ತು ಶ್ರವಣ ಕೀರ್ತನ ರೂಪವಾದ ಭಕ್ತಿಯಿಂದ ಶುದ್ಧವಾದ ತಮ್ಮ ಅಂತಃಕರಣಗಳಲ್ಲಿ ಧರಿಸಿಕೊಂಡು ಜ್ಞಾನ ವೈರಾಗ್ಯಗಳ ಬಲದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಅಂತಹ ನಿನ್ನ ಪಾದಗಳ ಪೀಠವನ್ನು ನಾವು ಆಶ್ರಯಿಸುತ್ತೇವೆ. ಭಗವಂತನ ಪಾದ ಪೀಠಗಳ ಆಶ್ರಯ ಬೇಕು ಅವರಿಗೆ. ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಎಂಥ ಪಾದ
ಧೀರರಾದ ಯೋಗೇಶ್ವರರು ಯಾವುದನ್ನು ಶ್ರದ್ಧೆ ಮತ್ತು ಶ್ರವಣ ಕೀರ್ತನ ರೂಪವಾದ ಭಕ್ತಿಯಿಂದ ಶುದ್ಧವಾದ ತಮ್ಮ ಅಂತಃಕರಣದಲ್ಲಿ ಧರಿಸಿಕೊಂಡು ಜ್ಞಾನ ವೈರಾಗ್ಯಗಳಿಂದ ಮುಕ್ತಿ ಪಡಿತಾರಲ್ಲ, ಅಂತಹ ನಿನ್ನ ಪಾದಗಳು ಅಂತ ಹೇಳಿದ್ರೆ. ಪ್ರಭೋ, ನೀನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿಯೇ ಅವತರಿಸಿದ್ದೀಯಾ. ಆದ್ದರಿಂದ ನಾವೆಲ್ಲರೂ ಸ್ಮರಿಸುವ ಭಕ್ತರಿಗೆ ಅಭಯವನ್ನೀಯುವ ನಿನ್ನ ಆ ಅಡಿದಾವರೆಗಳನ್ನು ಶರಣು ಹೊಂದುತ್ತೇವೆ. ನಿಮ್ಮ ಅಡಿದಾವರೆಗಳಿಗೆ ನಾವು ಶರಣು ಹೊಂದುತ್ತೇವೆ. ಎಲ್ಲ ಭಕ್ತರು ಸ್ಮರಿಸ್ತಾರೆ, ನೀನು ಭಕ್ತರಿಗೆ ಅಭಯವನ್ನೀಯುವಂತಹ ಅಡಿದಾವರೆಗಳು ನಿನ್ನದು ಅಂತ. ನೀನು ಸಮಸ್ತ ಮನುಷ್ಯರ ಹೃದಯಗಳಲ್ಲಿ ಅಂತರ್ಯಾಮಿಯಾಗಿ ವಾಸ ಮಾಡುತ್ತಿದ್ದರೂ ಯಾರು ಮನೆ, ಮಡದಿ, ಮಕ್ಕಳು, ದೇಹ ಮುಂತಾದವುಗಳಲ್ಲಿ ಹಾಗೂ ಅವುಗಳಿಂದ ಸಂಬಂಧವಿರಿಸುವ ಬೇರೆ ತುಚ್ಛ ಪದಾರ್ಥಗಳಲ್ಲಿ ನಾನು ನನ್ನದು ಎಂಬ ದುರಾಗ್ರಹವಿರಿಸಿಕೊಂಡವರಿಗೆ ಅತ್ಯಂತ ದೂರವಾದ ನಿನ್ನ ಚರಣಾರವಿಂದಗಳನ್ನು ನಾವು ಭಜಿಸುತ್ತೇವೆ. ಎಲ್ಲರಲ್ಲೂ ಇದೆಯಾ, ಸಮಸ್ತ ಮನುಷ್ಯರ ಹೃದಯಗಳಲ್ಲಿ ಇದೆಯಾ ಸ್ವಾಮಿ ನೀನು ಅಂತರ್ಯಾಮಿಯಾಗಿ. ಆದರೆ ಯಾರು ಮನುಷ್ಯ ಸ್ವಾರ್ಥಿಯಾಗ್ಬಿಡ್ತಾನೆ, ಮನೆ, ಮಡದಿ, ಮಕ್ಕಳು, ದೇಹ ಅವುಗಳೊಂದಿಗೆ ಸಂಬಂಧಿಸುವ ಬೇರೆ ತುಚ್ಛ ಪದಾರ್ಥಗಳು ನಾನು ನನ್ನದು ಅಂತಾರಲ್ಲ, ಅವರಿಂದ ನಿನ್ನ ಚರಣ ದೂರ ಇದ್ದು ಬಿಡತ್ತಲ್ಲ. ಅಂತಹ ಚರಣಗಳು ನಮ್ಗೆ ಆಶ್ರಯ ಕೊಡಬೇಕು ಅಂತ. ಪರಮ ಯಶಸ್ವಿ ಪರಮೇಶ್ವರನೇ, ಇಂದ್ರಿಯಗಳ ವಿಷಯಗಳಿಗೆ ಅಭಿಮುಖವಾಗಿರುವುದರಿಂದ ಯಾರ ಮನಸ್ಸು ಸದಾ ಹೊರಗಡೆಯೇ ಅಲಿಯುತ್ತಿರುತ್ತದೆಯೋ ಅಂತಹ ಪಾಮರ ಜನರು ನಿನ್ನ ಶ್ರೀ ಪಾದವಿನ್ಯಾಸದ ಕಾಂತಿಯನ್ನು ವಿಶೇಷವಾಗಿ ಅರಿತಿರುವ ಭಕ್ತ ಜನರ ದರ್ಶನವನ್ನು ಪಡೆಯುವುದಿಲ್ಲ. ಆದ್ದರಿಂದ ಅವರು ನಿನ್ನ ಚರಣಾರವಿಂದಗಳು, ಯಾರು ಭಗವಂತ ನಮ್ಮಲ್ಲೇ ಇದ್ದಾನೆ, ಪರಮಾತ್ಮ, ಆತ್ಮ, ಭಗವಂತ, ಆದರೂ ಇದೆಲ್ಲ ಮಾಡ್ತಾ ಇದ್ರೆ ಭಗವಂತನ ಚರಣಗಳು ನಮಗೆ ಲಭಿಸುವುದಿಲ್ಲ. ಚರಣಾರವಿಂದಗಳು ಇಂದ ಎಲ್ಲ ದೂರವಾಗಿದ್ದೀವಿ ಅಂತ. ಪ್ರಭು, ನಿನ್ನ ಕಥಾಮೃತ ಪಾನದಿಂದ ಉಕ್ಕಿ ಬರುವ ಭಕ್ತಿಯಿಂದ ಯಾರ ಅಂತಃಕರಣವು ನಿರ್ಮಲವಾಗಿ ಬಿಟ್ಟಿದೆಯೋ ಅಂತಹವರು ವೈರಾಗ್ಯ ಸಾರವಾದ ಆತ್ಮಜ್ಞಾನವನ್ನು ಪಡೆದು ಆಯಾಸವಿಲ್ಲದೆಯೇ ವೈಕುಂಠಧಾಮವನ್ನು ಹೊಂದಿಬಿಡುವರು. ಅಂತೆಯೇ ಕೆಲವು ಧೀರರು ಚಿತ್ತವೃತ್ತಿ ನಿರೋಧ ರೂಪವಾದ ಸಮಾಧಿಯ ಬಲದಿಂದ ನಿನ್ನ ಪ್ರಬಲ ಮಾಯೆಯನ್ನು ದಾಟಿ ನಿನ್ನಲ್ಲಿ ಲೀನರಾಗ್ಬಿಡ್ತಾರೆ. ಆದರೆ ಅವರಿಗೆ ತುಂಬ ಶ್ರಮವಿರುತ್ತದೆ. ನಿನ್ನ ಭಕ್ತಿ ಮಾರ್ಗದಲ್ಲಾದರೂ ಯಾವ ಕಷ್ಟವೂ ಇಲ್ಲ. ಸುಲಭವಾಗಿ ಭಗವಂತನ ಒಲಿಸಿಕೊಳ್ಳೋದು ಭಕ್ತಿ ಮಾರ್ಗ. ಓ ಆದಿದೇವನೇ, ಪ್ರಪಂಚದ ಸೃಷ್ಟಿಗಾಗಿ ನೀನು ನಮ್ಮನ್ನು ತ್ರಿಗುಣಮಯರನ್ನಾಗಿ ಸೃಷ್ಟಿಸಿರುವೆ. ಆದರೆ ನಮ್ಮೆಲ್ಲರ ಸ್ವಭಾವವು ಬೇರೆ ಬೇರೆ, ಆದ್ದರಿಂದ ಪರಸ್ಪರ ಸಾಮ್ಯವಿಲ್ಲ. ಆದ್ದರಿಂದ ನಾವು ಒಟ್ಟಿಗೆ ಸೇರಿ ನಿನ್ನ ಕ್ರೀಡೆಗಾಗಿ ಲೋಕ ಸೃಷ್ಟಿಯನ್ನು ಮಾಡಿ ನಿನಗೆ ಸಮರ್ಪಣೆ ಮಾಡೋಕ್ಕೆ ಅಸಮರ್ಥರಾಗಿದ್ದೇವೆ ಅಂತ ದೇವತೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಜನ್ಮರಹಿತನಾದ ಭಗವಂತನೇ, ಯಾವುದರಿಂದ ನಾವು ಬ್ರಹ್ಮಾಂಡವನ್ನು ರಚಿಸಿ ನಿನಗೆ ಸಮಸ್ತ ಪೂಜೆಗಳನ್ನು ಸಮರ್ಪಿಸಲು ಸಮರ್ಥರಾಗ್ತೀವಿ, ಅನ್ನವನ್ನೂ ಪಡೆದು ಜೀವಿಸ್ತೀವಿ ಮತ್ತು ಈ ಸಮಸ್ತ ಜೀವಿಗಳೂ ಕೂಡ ಎಲ್ಲ ವಿಘ್ನಗಳಿಂದ ದೂರವಾಗಿದ್ದು ನಮಗೂ ಹಾಗೂ ನಿನಗೂ ಸೇವೆಗಳನ್ನು ಸಮರ್ಪಿಸುತ್ತಾ ತಮ್ಮ ತಮ್ಮ ಆಹಾರಗಳನ್ನು ಸೇವಿಸಲು ಸಮರ್ಥವಾದವು. ಅಂತಹ ಯಾವ ಉಪಾಯ ಇದೆ ಹೇಳು ಭಗವಂತ ಸ್ವಾಮಿ ಅಂತ ಕೇಳ್ಕೊತಾರೆ. ಓ ಭಗವಂತ, ವಿಕಾರರಹಿತನಾದ ಪುರಾಣ ಪುರುಷನಾದ ನೀನೇ ಇತರ ಕಾರ್ಯವರ್ಗಗಳಿಂದೊಡಗೂಡಿದ ದೇವತೆಗಳಾದ ನಮಗೆ ಎಲ್ಲರಿಗೂ ಆದಿ ಕಾರಣನಾಗಿದ್ದೀಯ. ನೀನು ಜನ್ಮರಹಿತನಾದ ನೀನು ಹೀಗೆ ಸತ್ವಾದಿ ಗುಣ ಮತ್ತು ಜನ್ಮಾದಿ ಕರ್ಮಗಳ ಕಾರಣರೂಪಿ ಮಾಯಾಶಕ್ತಿಯಲ್ಲಿ ಚಿದಂಶ ರೂಪವಾದ ವೀರ್ಯವನ್ನು ಸ್ಥಾಪಿಸಿದ್ದೆ. ಓ ಪರಮಾತ್ಮ, ಮಹತ್ತತ್ವಾದಿ ರೂಪಿ ದೇವಗಣಗಳಿಂದ ನಾವು ಯಾವ ಕಾರ್ಯಕ್ಕಾಗಿ ಸೃಷ್ಟಿಸಲ್ಪಟ್ಟಿರುವೆವೋ ಇದರ ಸಂಬಂಧವಾಗಿ ನಾವು ಏನು ಮಾಡಬೇಕು ದೇವ? ನಮ್ಮ ಮೇಲೆ ನೀನೇ ಅನುಗ್ರಹ ಬೀರು, ಬೀರುವಂತಹವನು. ಅದಕ್ಕಾಗಿ ಬ್ರಹ್ಮಾಂಡ ರಚನೆಗಾಗಿ ನೀನು ನಮಗೆ ನಿನ್ನ ಅದ್ಭುತವಾದ ಕ್ರಿಯಾಶಕ್ತಿಗಳೊಡನೆ ನಿನ್ನ ದಿವ್ಯವಾದ ಜ್ಞಾನ ಶಕ್ತಿಯನ್ನು ಕರುಣಿಸು. ದೇವತೆಗಳು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಿನ್ನ ಜ್ಞಾನಶಕ್ತಿಗಳನ್ನು, ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳನ್ನು ಕರುಣಿಸು ಭಗವಂತ ಅಂತ ನಿನ್ನ ಚರಣಾರವಿಂದಗಳಿಗೆ ಶರಣು ನಾವು ಅಲ್ಲಿ ಆಶ್ರಯ ಕೊಟ್ಬಿಡು ಅಂತ ಕೇಳ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿಗೆ 5ನೇ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯ ಸ್ಕಂದೆ ಪಂಚಮೋಧ್ಯಾಯಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾರ್ಪಣಮಸ್ತು. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.